ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂತಂದರೆ ತನ್ನಲ್ಲಿ ತನಗೆ ನಂಬಿಕೆ ಇರುವುದು. ಸಾಮಾನ್ಯವಾಗಿ ಇದು ಎಲ್ಲರಲ್ಲೂ ಇರುವುದಿಲ್ಲ, ಆದರೆ ಬೆಳೆಸಿಕೊಳ್ಳಬಹುದು. ಅವನು ಬಡವನಾದರೂ ಶ್ರೀಮಂತನಾದರೂ ಏನೂ ಸಂಬಂಧವಿಲ್ಲ. ಒಬ್ಬ ಬಾಲಕ ಒಂದು ದಿನ ಅವನ ತಾಯಿ ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಮಗನೊಂದಿಗೆ ಬಂದಿರ್ತಾಳೆ. ಬಾಲಕ ಸ್ವಲ್ಪ ಕಾಲ ನೀರಿನಲ್ಲಿ ಆಡ್ತಾ ಇರ್ತಾನೆ. ಅನಂತರ ಆ ಬಾಲಕನಿಗೆ ಹೊಳೆಯ ಆ ಕಡೆಗಿನ ತೀರವನ್ನು ನೋಡಿ ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ. ತನ್ನ ತಾಯಿಯ ಬಳಿಗೆ ಬಂದು ನನಗೆ ನದಿಯೋ ಆ ಕಡೆಗಿನ ತೀರಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಆಗ ಅವನ ತಾಯಿ ಹೇಳ್ತಾಳೆ, ಹೋಗಬಹುದು, ನೀನು ಮನಸ್ಸು ಮಾಡಬೇಕು, ನೀನು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾಳೆ. ಮಗನಿಗೆ ಆತ್ಮವಿಶ್ವಾಸ ತುಂಬುತ್ತಾಳೆ. ಹೊರಡು ಅಂತ ಹೇಳ್ತಾಳೆ. ಅವಳೇನು ಹೆಚ್ಚು ಓದಿದವಳಲ್ಲ, ಮಗನನ್ನು ಹುರಿದುಂಬಿಸ್ತಾಳೆ. ಅವಳ ಆ ಮಾತುಗಳು ಅವನ ಜೀವನವನ್ನೇ ಬದಲಾಯಿಸಿತು. ಮುಂದೆ ಅವನು ಒಂದು ದೊಡ್ಡ ಸಾಗರವನ್ನೇ ದಾಟ್ತಾನೆ. ಅವನು ಭಾರತೀಯನು. ಅವನ ಹೆಸರು ಮಿಹಿರ ಸೇನ. ಒಬ್ಬ ದೊಡ್ಡ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅಂತ. ಅವನನ್ನು ಶಾಲೆಯಿಂದ ಕಳಿಸ್ಬಿಡ್ತಾರೆ. ಅವನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಅವನ ತಾಯಿಯನ್ನು ಬಂದು ಕರೆದುಕೊಂಡು ಹೋಗು ಅಂತ ಹೇಳಿರ್ತಾರೆ. ಅವನ ತಾಯಿ ಬಂದಾಗ, ನೀನು ನಿನ್ನ ಮಗನನ್ನು ಕರೆದುಕೊಂಡು ಹೋಗು, ಇಲ್ಲವಾದರೆ ಉಳಿದ ಮಕ್ಕಳು ಸಹ ಓದುವುದಿಲ್ಲ ಅಂತ ಹೇಳ್ತಾರೆ. ಆಗ ಅವನ ತಾಯಿ ಅಧ್ಯಾಪಕರಿಗೆ ಹೇಳ್ತಾಳೆ, ನಿಮಗೆ ನನ್ನ ಮಗನಲ್ಲಿರುವ ಪ್ರತಿಭೆ ಕಾಣ್ತಾ ಇಲ್ಲ. ಒಂದು ದಿನ ಇಡೀ ಪ್ರಪಂಚವನ್ನೆಲ್ಲ ಅವನನ್ನು ಹಾಡಿ ಹೊಗಳುವರು ಎನ್ನುತ್ತಾ ಮನೆಗೆ ಕರೆದು ತಂದು ತನಗೆ ತಿಳಿದಿರುವುದನ್ನು ಕಲಿಸ್ತಾಳೆ. ಸಂಶೋಧನೆಗಳನ್ನು ಮಾಡು ಅಂತ ಹೇಳಿ ಹುರಿದುಂಬಿಸ್ತಾಳೆ. ಹೀಗೆ 1000 ಸಂಶೋಧನೆಗಳನ್ನು ಮಾಡ್ತಾನೆ. ವಿದ್ಯುತ್ತನ್ನು ಕಂಡುಹಿಡಿತಾನೆ. ಇಡೀ ನ್ಯೂಯಾರ್ಕ್ ನಗರ ವಿದ್ಯುತ್ ದೀಪಗಳಿಂದ ಜಗಜಗಿಸಿತು. ಎಲ್ಲರೂ ಥಾಮಸ್ ಆಲ್ವಾ ಎಡಿಸನ್ನನ್ನು ಹಾಡಿ ಹೊಗಳಿದರು.